ಯಾವತ್ತಾರು ಮಾಜಾ ರೆಸಿಪಿನ ಟ್ರೈ ಮಾಡಿದ್ರೆ ಒಂದ್ಸರಿ ಈ ಥರ ಮಾಜಾ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಯಂತ್ರ ಮಾವಿನ ಜ್ಯೂಸ್ ತರದೇ ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ರೆಡಿಮೇಡ್ಗಿಂತ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮನೇಲೆ ಮಾಡೋದ್ರಿಂದ ಈ ಥರ ಯಾವುದೇ ಪ್ರಿಸರ್ವೇಟಿವ್ ಹಾಕ್ಲಿಲ್ಲ, ಆರಾಮಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಕೂಡ ಕುಡಿಬೋದು. ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಸಮ್ಮರ್ ರೆಸಿಪಿಗೆ ಇದು ಪರ್ಫೆಕ್ಟ್ ಡ್ರಿಂಕ್ ಇದು. ಮತ್ತು ಸೀಸನ್ ಕೂಡ ಮ್ಯಾಂಗೋ ಸೀಸನ್ ಇರೋದ್ರಿಂದ ಒಂದ್ಸಲ ಮ್ಯಾಂಗೋ ಸೀಸನ್ ಮುಗಿಯೋಕ್ಕಿಂತ ಮುಂಚೆನೇ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಣ ಹೆಂಗೆ ಮಾಡೋದಂತ. ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಬರೀ 10 ನಿಮಿಷದಲ್ಲೇ ಮಾಡಿಬಿಡ್ಬೋದು. ನೋಡೋಣ. ನಾನು ಇಲ್ಲಿ 5 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ ಇದು ಒಂದು kg ಇರ್ಬೋದು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿಟ್ಕೊತಾ ಇದ್ದೀನಿ. ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ನೀವು ಇದು ಮಾವಿನ ಹಣ್ಣು ಆದಷ್ಟು ಸ್ವೀಟ್ ಇರೋ ಮಾವಿನ ಹಣ್ಣು ತೊಗೊಳ್ಳಿ, ಹುಳಿಯಾಗಿರೋದನ್ನು ತೊಗೋಬೇಡಿ. ಅಂದರೆ ನಿಮ್ಮ ಟೇಸ್ಟ್ ಆಗಿದೆ ಚೆನ್ನಾಗಿರುತ್ತೆ. ಹೊರಗಡೆ ಸ್ಲೈಸ್ ಹೇಗಿರುತ್ತಲ್ಲ ಅದೇ ಥರ ಬರುತ್ತೆ ನೋಡಿ. ಇನ್ನು ಮ್ಯಾಂಗೋನ ಫುಲ್ ಫೈನ್ ಪ್ಯೂರಿ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ನೋಡಿ, ಇದನ್ನೆಲ್ಲ ಪ್ಯೂರಿ ಮಾಡಿದ್ದು ಇದನ್ನ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ನೋಡಿ ಎಷ್ಟು ನೈಸಾಗಿ ಪ್ಯೂರಿ ಮಾಡ್ಕೋಬೇಕು, ಒಂಚೂರು ಲಮ್ಸ್ ಇರಬಾರ್ದು ಅದ್ರೊಳಗೆ, ಅಷ್ಟು ಪ್ಯೂರಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಕುದ್ದು ಆದಮೇಲೆ ನಾನು ಇಲ್ಲಿ 1 ಕಪ್ ಅಷ್ಟಾಗೂ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವೀಟ್ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನೀವು. ಸ್ವೀಟ್ನೆಸ್ ಅನ್ನೋದು ಮಾವಿನ ಹಣ್ಣು ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಬಾದಾಮಿ ಹಣ್ಣು ತೊಗೊಂಡಿದ್ದೀನಲ್ಲ, ಇದು ಸ್ವಲ್ಪ ಸ್ವೀಟಾಗಿರುತ್ತೆ, ಅದಕ್ಕೋಸ್ಕರ 1 ಕಪ್ ಆದರೆ ಸಾಕು ಇದಕ್ಕೆ. ನೋಡಿ, ಇದೆಲ್ಲ ಇಷ್ಟೆಲ್ಲ ಕುದ್ದು ಆದಮೇಲೆ ಒಂದು ಸೀಕ್ರೆಟ್ ಟಿಪ್ ಹೇಳಬೇಕಂತಂದರೆ, ಇನ್ನು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸೆಲ್ಲ ಆದಮೇಲೆ ಒಂದು ಪಿಂಚ್ ಸಾಲ್ಟ್ ಹಾಕಬೇಕು. ಯಾಕಂದರೆ ಇದನ್ನ 2 to 3 ಡೇಸ್ ಸ್ಟೋರ್ ಮಾಡ್ಕೋಬೋದು. ಒಂದು ಪಿಂಚ್ ಸಾಲ್ಟ್ ಹಾಕ್ಕೊಂಡ್ರೆ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಇದನ್ನ ಸ್ಟೋರ್ ಮಾಡ್ಬೋದು. 2 to 3 ಡೇಸ್ ಫ್ರೀಜರಲ್ಲಿ ಸ್ಟೋರ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ರೆಸಿಪಿ ಟ್ರೈ ಮಾಡಿ ನೋಡಿ, ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇಟ್ಟು ಮಾಜಾ ಥರನೇ ಇರುತ್ತೆ. ಇಷ್ಟು ಚೆನ್ನಾಗಿ ಮಾಜಾನ ಮನೇಲೇ ಪ್ರಿಪೇರ್ ಮಾಡ್ಬೋದಾ ಅನಿಸುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಈ ಥರ ಕೈ ಬಿಡಲಾರ್ದಂಗೆ ಹಿಂಗೆ ತಿರುಗಿಸ್ತಾನೆ ಇರಬೇಕು, ಒಂಚೂರು ಕೈ ಬಿಡಬಾರ್ದು. ಇದು ಕೈ ಆಡ್ಸ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ನೋಡಿ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದೆಲ್ಲ ಆಗಿದೆ. ಇವಾಗ ಇದನ್ನ ಕೂಲ್ ಆಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ನೋಡಿ, ಇದು ಇವಾಗ ಅರೌಂಡ್ ಒಂದು ಅರ್ಧ ಗಂಟೆ ಕೂಲ್ ಆಗಿಬಿಟ್ಟಿದೆ. ಇದೆಲ್ಲ ಕೂಲ್ ಆಗಿದೆ ಇವಾಗ. ನೋಡಿರಿ, ಇವಾಗ ಮೇನ್ ಜ್ಯೂಸ್ ರೆಸಿಪಿ ಮಾಡೋದು. ನಮಗೆ ಎಷ್ಟು ಬೇಕಷ್ಟು ಈ ಪ್ಯೂರಿ ಹಾಕ್ಕೊಂಡ್ಬಿಟ್ಟು, ಇಲ್ಲಿ ನಾನು ಅರೌಂಡ್ ಒಂದು 6 ಗ್ಲಾಸ್ ಜ್ಯೂಸ್ ಆಗುತ್ತೆ. ಇದು ಬೇಕಷ್ಟು ಮಾಡ್ಕೊಂಡ್ಬಿಟ್ಟು ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ಬೋದು. ಇದು ಇವಾಗ ಗೆಸ್ಟ್ ಯಾರು ಬಂದರೆ ಈಸಿ ಆಗುತ್ತೆ ಮಾಡ್ಕೊಳಕ್ಕಿದು. ಇಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೋದು. ಇಲ್ಲಿ ಇದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಸ್ವಲ್ಪ ಪ್ಯೂರಿ ಹಾಕ್ಕೋಬೋದು, ಇಲ್ಲ ಬೇಡಪ್ಪ ನೀರು ಬೇಕಂದ್ರೆ ಸ್ವಲ್ಪ ನೀರಾಗಿ ಮಾಡ್ಕೊಂಡು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. 2 ರಿಂದ 3 ದಿನ ಆರಾಮಾಗಿ ಸ್ಟೋರ್ ಮಾಡ್ಕೋದ್ರಿಂದ ನೀವು ಯಾರಾದರೂ ಗೆಸ್ಟ್ ಬಂದರೆ ಯಾವಾಗ ಬೇಕಾದ್ರೆ ಮಾಡ್ಕೋಬೇಕಂದ್ರೆ ಹಾಕ್ಕೋಬೋದು. ನಾನಿಲ್ಲಿ ಐಸ್ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ರೆಸಿಪಿ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ನೋಡಿದ್ರೆ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಜಾ ಅಥವಾ ಮ್ಯಾಂಗೋ ಜ್ಯೂಸ್ ಮಾಡೋದಂತ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ. ಥ್ಯಾಂಕ್ ಯು ಫಾರ್